ಅಧಿಕ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ತಿಂಗಳೆಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳಲ್ಲಿ ಮಾಡುವ ಪೂಜೆ, ವ್ರತ, ದಾನಗಳಿಗೆ ಬಹಳಷ್ಟು ಪುಣ್ಯ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅದರಲ್ಲೂ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಪ್ರತಿದಿನ ವಿಭಿನ್ನ ದಾನಗಳನ್ನು ಮಾಡಿದರೆ ಮಹಾಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಅಧಿಕ ಮಾಸದಲ್ಲಿ ಯಾವ ದಿನ ಯಾವ ದಾನ ಮಾಡಬೇಕು, ಯಾವ ದಾನ ಮಾಡಿದರೆ ದೇವರ ಅನುಗ್ರಹ ಸಿಗುತ್ತದೆ? ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಪ್ರತಿದಿನ ಕೊಡಬಹುದಾದ ದಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಈಗ ಶುಕ್ಲ ಪಕ್ಷದ ಪ್ರತಿಪದ ದಿನ ಅರಿಶಿನ, ಕುಂಕುಮ, ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ದಾನ ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ. ದ್ವಿತೀಯ ದಿನವೂ ಕೂಡ ಅರಿಶಿನ, ಕುಂಕುಮ, ಎಲೆ ಅಡಿಕೆ, ದಕ್ಷಿಣೆ ಕೊಡುವುದು ಶುಭಕರ. ತೃತೀಯ ದಿನ ಕೊಬ್ಬರಿ, ಸಕ್ಕರೆ. ಚತುರ್ಥಿ ದಿನ ನಿಂಬೆಹಣ್ಣು, ಸಕ್ಕರೆ, ಏಲಕ್ಕಿ. ಪಂಚಮಿ ದಿನ ಅಕ್ಕಿ, ಎಲೆ ಅಡಿಕೆ, ದಕ್ಷಿಣೆ. ಷಷ್ಠಿ ದಿನ ಮೊಸರು. ಸಪ್ತಮಿ ದಿನ ಹಣ್ಣು. ಅಷ್ಟಮಿ ದಿನ ತೆಂಗಿನಕಾಯಿ. ನವಮಿ ದಿನ ಗೋಧಿ ಹಿಟ್ಟು. ದಶಮಿ ದಿನ 2 ಬೆಲ್ಲದ ಅಚ್ಚು. ಏಕಾದಶಿಯಲ್ಲಿ ಯಾವುದೇ ದಾನಗಳನ್ನು ಕೊಡೋ ಹಾಗಿಲ್ಲ. ದ್ವಾದಶಿ ದಿನ ಹಾಲು. ತ್ರಯೋದಶಿ ದಿನ ಗೋಧಿ ಹಿಟ್ಟು. ಚತುರ್ಥಿ ದಿನ ಮಲ್ಲಿಗೆ ಹೂವು. ಹುಣ್ಣಿಮೆ ದಿನ ಸೌತೆಕಾಯಿ. ಈ ರೀತಿಯಾಗಿ ದಾನವನ್ನು ಮಾಡಬೇಕು. ಕೃಷ್ಣ ಪಕ್ಷದ ಪ್ರತಿಪದ ದಿನ ಕೊಡುವ ದಾನ ಹೀರೆಕಾಯಿ. ದ್ವಿತೀಯ ದಿನ ಗೆಡ್ಡೆ ಗೆಣಸು. ತೃತೀಯ ದಿನ ಕಣ, ಎಲೆ ಅಡಿಕೆ, ದಕ್ಷಿಣೆ. ಚತುರ್ಥಿ ದಿನ ಹುರಿಗಡಲೆ. ಪಂಚಮಿ ದಿನ ಕಡಲೆಕಾಯಿ ಬೀಜ. ಷಷ್ಠಿ ದಿನ ರವೆ, ಎಲೆ ಅಡಿಕೆ, ದಕ್ಷಿಣೆ. ಸಪ್ತಮಿ ದಿನ ಶ್ರೀಕೃಷ್ಣ ಸಮೇತ ತುಳಸಿ ದಾನ ಕೊಡಬೇಕು. ಅಷ್ಟಮಿ ದಿನ ಹತ್ತಿ. ನವಮಿ ದಿನ ಕಡಲೆ ಹಿಟ್ಟು. ದಶಮಿ ದಿನ ಗಾಜಿನ ಬಳೆ. ಏಕಾದಶಿ ಹೊರತುಪಡಿಸಿ ಅವತ್ತು ದಾನ ಯಾವುದು ಕೊಡೋ ಹಾಗಿಲ್ಲ. ದ್ವಾದಶಿ ದಿನ ಹೆಸರುಬೇಳೆ. ತ್ರಯೋದಶಿ ದಿನ ಅವಲಕ್ಕಿ. ಚತುರ್ದಶಿ ದಿನ ಕಡಲೆಕಾಯಿ ಎಣ್ಣೆ. ಅಮಾವಾಸ್ಯೆ ದಿನ ಕಡಲೆಬೇಳೆ. ಈ ರೀತಿಯಾಗಿ ಪ್ರತಿದಿನವೂ ಒಂದೊಂದು ದಾನಗಳು ಇರುತ್ತವೆ. ಈ ರೀತಿ ದಾನ ಮಾಡಿದರೆ ಎಲ್ಲವೂ ಶುಭಕರವಾಗುತ್ತದೆ. ಅಧಿಕ ಮಾಸದಲ್ಲಿ ದಾನ ಮಾಡುವುದಕ್ಕೆ ಪುರಾಣಗಳಲ್ಲಿ ಬಹಳ ಮಹತ್ವ ನೀಡಲಾಗಿದೆ. ಈ ಮಾಸದಲ್ಲಿ ಮಾಡಿದ ಸಣ್ಣ ಪುಟ್ಟ ದಾನವೂ ಸಹ ಅನೇಕ ಪಟ್ಟು ಪುಣ್ಯವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಆದರೆ ದಾನ ಅಂದರೆ ದೊಡ್ಡದಾಗಿರಬೇಕು, ಹೆಚ್ಚು ಹಣ ಇರಬೇಕು ಅಂತಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿಯಿಂದ ಕೊಡಬೇಕು. ಒಂದು ಮುಷ್ಟಿ ಅಕ್ಕಿ ಕೊಟ್ಟರೂ ಅದು ಕೂಡ ಮಹಾದಾನವೇ ಆಗುತ್ತದೆ. ಮುಖ್ಯವಾಗಿ ದಾನ ಮಾಡುವಾಗ ಮನಸ್ಸು ಶುದ್ಧವಾಗಿರಬೇಕು. ಈ ಅಧಿಕ ಮಾಸದಲ್ಲಿ ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ದಾನ ಮಾಡಿ ಪುಣ್ಯವನ್ನು ಸಂಪಾದಿಸಿ. ಆ ಶ್ರೀಹರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ನಾರಾಯಣಾಯ.